ನೀರಲ್ಲಿ ಡಿಪ್ ಮಾಡೋದು ಅಥವಾ ಏನಾದರೂ ಆ ಥರ ಟ್ರೀಟ್ಮೆಂಟ್ ಮಾಡಬೇಕು ಅವಶ್ಯಕತೆ ಇದೆನಾ? ಯೂಶಲಿ ಏನಾಗುತ್ತೆ ಅಂದರೆ ನಿಮಗೆ ಸೀಡ್ ಎಲ್ಲ ಟ್ರೀಟ್ಮೆಂಟೆಡ್ ಸೀಡೇ ಬಂದಿರುತ್ತೆ. ಹ್ಮ್. ನೀವು ಒಂದು ಸ್ಪ್ರೇನ ಹ್ಮ್. ಟ್ರೇಗಳನ್ನ ಟ್ರೈಕೋಡರ್ಮಾ ಸೂಡೋಮೋನಸಲ್ಲಿ ಎಜ್ಜೋದು ಅಥವಾ ವ್ಯಾಮಲ್ಲಿ ಎಜ್ಜಿದ್ರೆ ಹ್ಮ್. ವ್ಯಾಮ್ ಸೊಲ್ಯೂಷನಲ್ಲಿ ರೂಟ್ ಎಸ್ಟಾಬ್ಲಿಷ್ಮೆಂಟ್ ಚೆನ್ನಾಗಿರುತ್ತೆ. ಹ್ಮ್. ಅಥವಾ ಕೆಲವೊಬ್ಬರು ಕೆಮಿಕಲ್ಗೆ ಹೋಗ್ತೀವಿ ಅಂದರೆ ಅವರು ಕೆಮಿಕಲ್ ಸ್ಪ್ರೇನ ಫಸ್ಟ್ ಟ್ರೇಗೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಂದು ನಾಟಿ ಮಾಡ್ತಾರೆ. ಇದು ಕಾಮನ್ ಪ್ರಾಕ್ಟೀಸ್ ನಡೀತಿರುತ್ತೆ. ಹ್ಮ್. ಇನ್ನು ನಾಟಿ ಮಾಡೋದ್ರ ಬಗ್ಗೆ ಮಾಹಿತಿ ಅಂದರೆ ತುಂಬ ಜನ ಹೊಸ ರೈತರುಗಳು ನಾಟಿ ಮಾಡಿದಾಗ ಶೀಟಲ್ಲಿ ನಾಟಿ ಮಾಡ್ತಾರೆ, ಆ ಮಣ್ಣು ಕೊಡಲ್ಲ ಬುಡಕ್ಕೆ. ಹ್ಮ್. ಸೊ ಅಲ್ಲೇನಾಗುತ್ತೆ, ಡ್ಯಾಂಪಿಂಗ್ ಆಫ್ ಡಿಸೀಸ್ ಜಾಸ್ತಿ ಆಗುತ್ತೆ, ಹಬೆ ಹೊಡೆಯುತ್ತೆ. ನಿಮಗೆ ಕೆಳಗಿಂದ ಮಂಚಿನಿಂದ ಕೆಳಗಡೆಯಿಂದ ಹಬೆ ಹೊಡೆದಾಗ ಶಾಖ ಬಂದಾಗ ಅದು ಕಡ್ಡಿ ಕಾಂಡ ಇರುತ್ತಲ್ಲ, ಕಾಂಡ ವೀಕಾಗಿ ಮೇಲೆ ಶೀಟಿ ತಾಗ್ಬಿಡುತ್ತೆ. ತಾಗಿದ್ರೆ ಗಿಡ ಸತ್ತೋಗುತ್ತೆ. ಸೊ ಬುಡಕ್ಕೆ ಮಣ್ಣು ಕೊಡೋದು ಇಂಪಾರ್ಟೆಂಟ್ ಪ್ರಾಕ್ಟೀಸ್. ಅದನ್ನು ಮಾಡಬೇಕು ರೈತರುಗಳು. ಹಚ್ಚಿದ ಮೇಲೆ ನಮ್ಗೆ ಈಗ ನಾವು ಮಲ್ಚಿಂಗ್ ಮತ್ತೆ ಮಣ್ಣಿನ ಮಧ್ಯೆ ಎಲ್ಲೂ ಏರ್ ಪಾಸ್ ಆಗಬಾರ್ದು, ಕವರ್ ಮಾಡಬೇಕು. ನಾವು ಫಸ್ಟ್ ಎಲ್ಲ ತುಂಬ ಕಡು ಬೇಸಿಗೆಯಲ್ಲಿ ನಾಟಿ ಮಾಡಬೇಕಾದ್ರೆ ಏನು ಮಾಡಿವಿ ಅಂದರೆ, ನಾಟಿ ಮಾಡಿ ಮಣ್ಣು ಕೊಟ್ಟು ಒಂದು 3 days ರೋಸ್ ಕ್ಯಾನಲ್ಲಿ ಶೀಟ್ ಮೇಲೆ ನೀರು ಹಾಕಿವು. ಸೊ ಅದು ಕೂಲಾಗಿಡಕ್ಕೆ ನಿಮಗೆ ಎಸ್ಟಾಬ್ಲಿಷ್ಮೆಂಟು ತುಂಬ ಚೆನ್ನಾಗಿ ಬರ್ತಿತ್ತು. ಸರ್ವೈವಲ್ ನಮಗೆ ಅಟ್ಲೀಸ್ಟ್ 90% ಬಂದ್ಬಿಡೋದು. ನಿಮಗೆ 95% ಬರುತ್ತೆ ಕರೆಕ್ಟಾಗಿ ನೋಡಿದ್ರೆ. ಅದು ನೀವು ಹತ್ರ ನೀರೆಲ್ಲ ಹಾಕ್ಬಿಟ್ರೆ ಬೇಸಿಗೆಯಲ್ಲಿ ನಾಟಿ ಮಾಡಿದಾಗ ಅದು ಹೆಲ್ಪ್ ಮಾಡುತ್ತೆ ನಿಮಗೆ.